ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಸಮಸ್ತ ನಾಡ ಜನತೆಗೆ ನಮ್ಮ ಕುಟುಂಬದ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ. ಈಗ ನೋಡ್ರಿ ಟೈಮ್ ಆಗಲೇ 6:25 ಆತ್ರಿ. ಆಮೇಲೆ ನಾ ಇಲ್ಲಿ ದೇವ್ರ ಮುಂದೆ ದೀಪನೂ ಹಚ್ಚೀನಿ ರೀ. ಈಗೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಅಕ್ಕಿ ನೆಂದ್ಬಿಟ್ಟವ್ರಿ. ಇವು ಬೆಳಗ್ಗೆ ನೆನೆ ಹಾಕಿದ್ದಾರಲ್ರಿ, ನಾನು ನೆಂದ್ಬಿಟ್ಟವ್ರಿ. ಈಗ ಅವನ್ನೆಲ್ಲ ನೀರು ಬಸ್ಕೊಂಬಂದೀನಿ ರೀ ನಾನು. ನೋಡ್ರಿ ಎಷ್ಟು ಚಲೋ ನೆಂದ್ಬಿಟ್ಟವ್ರಿ. ಇವು ನೋಡ್ರಿ ಸೋಯಾಬೀನ್ ಎಂತೆಂತ ಆಗ್ಬಿಟ್ಟಾರೆ ಇದ್ರೊಳಗೆ. ಆಮೇಲೆ ಸಾಬುದಾನಿ ನೋಡ್ರಿ ಎಷ್ಟು ಚಲೋ ಆಗ್ಬಿಟ್ಟಾರದೆ. ಈಗ ಇವನ್ನ ಮಿಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಹಿರಾಮ ನಿನ್ನ ಮಗಳೇನು ನಾಳೆ ಸ್ಪೆಷಲ್ ಸಂಕ್ರಾಂತಿ ಇದೆ? ಏ ಹೋಳಿಗೆ ಮಾಡ್ತಾವನ? ಅವ್ರ ದಾದಿ ಮಾಡಕತ್ತಾರನ? ಮಾಡಕತ್ತಾರ? ನೋಡೋಣ ತಡಿವ. ಚಾಚೆ ಏನ್ರಿ ಸ್ಪೆಷಲ್ ನಾಳೆ ರೀ? ಹೌದ್ರಿ. ನಮ್ಮ ಸಹನಾ ಕೈ ರುಚಿ ಅವರು ಒಳ್ಳೊಳ್ಳೆ ರೆಸಿಪಿ ಮಾಡ್ತಾರೆ. ಅದು ಟೇಸ್ಟಿ ಇರ್ತಾವ್ರಿ ಎಲ್ಲ. ನೋಡ್ರಿ, ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಲ್ಲ ಹಾಕೋ ಚಚ್ಚೆ ವಿಡಿಯೋ ಜನರ ಮುಂದೆ ಹೋದ್ರೆ ಚಚ್ಚೆ ಸಬ್ಸ್ಕ್ರೈಬರ್ ಮಾಡ್ಕೊಂತಾರ್ರಿ. ಇವು ಹುರ್ಕೊಂಡ್ರಿ ಈಗ ಹುರ್ಕೊಂಡು ನೀವು ಮಾಡ್ರಿ. ವಿಡಿಯೋ ಬಿಟ್ರೆ ನಾಳೆ ನಾವು ನೋಡಿ ಮಾಡ್ತೀವ್ರಿ. ಏ ಈಕಿ ನೋಡ್ರಿ ಮಮ್ಮಿ ಬಾಳೆಹಣ್ಣು ತಗೊಳತಿ. ಎಷ್ಟು ಡಜನ್ ತಗೊಂಡಿ? 2 ಡಜನ್. ಪಪ್ಪಾಗಲ್ಲ, ಪಪ್ಪನ ತಿನ್ನೋ ಜಾಸ್ತಿ. ಇಲ್ಲಿ ನೋಡಿ ಮಮ್ಮಿ, ಇಲ್ಲಿ ಮ್ಯಾಗ ಜಾತ್ರೆ ಸಂಬಂಧ ಹಾಕಿರ್ಬೋದು. ಹಾಂ ನೋಡಿ, ಇಲ್ಲಿ ಇದ್ರೊಳಗೆ ಲೈಟು ಹತ್ತಾವದಲ್ಲ. ಮಸ್ತಾಗಿ ಎರಡಲ್ಲ. ಹಾಂ ನೋಡ್ರಿ, ನಮ್ಮ ಹುಣಕಲ್ಲೊಳಗೆ ವರ್ಷದ ಫಸ್ಟ್ ಜಾತ್ರೆಪ್ಪ ಅಂತ ಹೇಳಿದ್ರೆ ಸಿದ್ದಪ್ಪಜ್ಜನ ಜಾತ್ರೆ ರೀ. ಸಿದ್ದಪ್ಪಜ್ಜನ ಜಾತ್ರೆ ಅಂತ ಸಿಕ್ಕಾಪಟ್ಟೆ ಮಸ್ತ್ ಮಾಡ್ತಾರೆ ರೀ. ನೋಡ್ರಿ, ಈಗ್ಲಿಂತ ಎಲ್ಲ ಡೆಕೋರೇಟ್ ನಡೆದೈತೆ ರೀ. ಈಗ ಕಾಯಿಪಲ್ದಾರ ಇಲ್ಲಿ ಹಚ್ಚಂಗಿಲ್ರಿ, ಅಲ್ಲಿ ಮುಂದೆ ಹಚ್ಚಿರ್ತಾರೆ ರೀ. ಈಗ ನಾವು ಮುಂದೆ ಹೋಗಿ ತೊಗೊಂಬರ್ಬೇಕು ನೋಡ್ರಿ. ಈಗ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ. ನಾನು ನಮ್ದು ಆತ್ರಿಪ ಇವಾಗ. ಈಗೇನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ದೋಸೆ ಮಾಡೋಣ. ದೋಸೆ ಜೊತೆ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ಬೇಕು ರೀ. ಲಘು ಲಘು ಮಾಡಿ ಫಸ್ಟ್ ದೋಸೆನ ಅದ ಹೇಳಿದ್ವಲ್ರಿ ನಿನ್ನೆ. ಅವನು ಎಲ್ಲ ಸ್ವಲ್ಪ ಗಂಡ್ಮಕ್ಳಿಗೆ ಸಣ್ಣ ಮಕ್ಕಳಿಗೆ ತುಪ್ಪಕ್ಕೆಲ್ಲ ಬಡ್ದು ಮೇಲೆ ಹಾಕಿ ಅವರಿಗೆಲ್ಲ ಜಳಕ ಮಾಡಿಸಿ ಆ ಬಳಕ ಅವ್ರಿಗೆ ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ ಅವ್ರಿಗೆ ನಾಷ್ಟ ಅದು ಕೊಡ್ಬೇಕಂತ್ರಿ. ಅಮ್ಮ ಹೇಳಿ ಕಳ್ಸಿದ್ರಿ ನಿನ್ನೆ. ನಾವು ಹೋಗಿದ್ವಲ್ರಿ ಅಮ್ಮನ ಅಂಗಡಿ ಕಡೆ. ಹೋಗಿ ಅಲ್ಲೆಲ್ಲ ಕೊತ್ತಂಬರಿ ಅದನ್ನ ತೊಗೊಂಡು ಬಂದ್ವಿ ನಾವು. ಇಲ್ಲಿ ಹಿರಮ್ ಬಂದ ನೋಡ್ರಿ. ಹಿರಮ್ ಆಟ ಆಡಕತ್ತಾಳ್ರಿ ಇಲ್ಲಿ. ಬರೀ ಲಘು ಲಘು ಮಾಡೋಣಂತ್ರಿ. ಹಿರಮ್ 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 ಹಾಯ್. ಇವ ನೋಡ್ರಿ, ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಾಕ ನೀನು ರಾತ್ರಿ ನಾನು ಆಲೂಗಡ್ಡಿನ ಕುದಿಸಿ ಇಟ್ಟಿದ್ದೆ ರೀ. ಈಗ ಇವನ್ನೆಲ್ಲ ಸಿಪ್ಪಿ ತಕ್ಕೊಂಡೀನಿ ರೀ. ಆಮೇಲೆ ಇಲ್ಲಿ ಉಳ್ಳಾಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹೆಚ್ಕೊಂಡೀನಿ ರೀ. ಟಮಾಟನ್ ಮಾತ್ರ ಹಾಕ್ಬಾರ್ದ್ರಿ ಇದಕ್ಕೆ. ನಾವು ಹಾಕಂಗನ ಇಲ್ರಿ ಆಲೂಗಡ್ಡೆ ಪಲ್ಯಕ್ಕೆ. ಹುಳಿ ಹುಳಿ ಹಾಕತ್ರಿ ಅದು ಪಲ್ಯ. ಈಗ ಎಣ್ಣೆ ಕಾಯಿ ಕೆಟ್ಟಿದ್ದೆ, ಅದಕ್ಕೊಂದಿಷ್ಟು ಉದ್ದಿನಬೇಳೆ ಹಾಕೊಂಡ್ರಿ. ಫಸ್ಟ್ ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ಆಗ್ತೈತೆ ರೀ. ಕಡಲೆಬೇಳೆ ಇದ್ರೆ ಕಡಲೆಬೇಳೆನೂ ಹಾಕ್ಬೋದ್ರಿ. ಇಲ್ಲಿ ನೋಡ್ರಿ, ಈಗ ಉದ್ದಿನಬೇಳೆನ ಹಾಕಿನ್ರಿ. ಆಮೇಲೆ ಸಾಸಿವೆ ಜೀರಿಗೆನ ಅದ್ರೊಳಗನ ಹಾಕೇನ್ರಿ. ಅದೆಲ್ಲ ಸ್ವಲ್ಪ ಕೆಂಪಾಗ್ರಿ. ಉದ್ದಿನಬೇಳೆ ಕೆಂಪಾಗ್ಬೇಕ್ರಿ. ಆ ಬಳಕ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆನ ಹಾಕೋಣ. ಈಗ ಇದೇನದು ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಹಾಕಿನಲ್ಲಿ. ಈಗ ಸ್ವಲ್ಪ ಕುದಿತಂದ್ರೆ ಇಲ್ಲಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡೆ ನಾನು. ಕುದ್ದಿದ್ದ ಆಲೂಗಡ್ಡೆನ ಅದ್ರೊಳಗೆ ಹಾಕಿ ಕಾಯಬಿಡ್ತೇನೆ. ಕೋದಾಕತೈತೆ ನೋಡೋದು. ಹಾಂ ಹಾಕ್ಬಿಡೋದು. ಮಮ್ಮಿ ಏನಿದಿಲ್ಲ ಬಂದು ತೆಂಗಿನಕಾಯಿ ಹೊಡತ್ತೆ ಇಲ್ಲ ಮತ್ತು ಅಲ್ಲಿ ಒಳಗೆ ಇವು ಹೊಡಿತಾವ. ನೀರಾರ ಐತಿಲ್ಲ ಅದ್ರಾಗ. ಹಿರಮ್ಮ ಹಿರಮ್ ಹಾಡು ಕೇಳಾಕತ್ತ. ಹಾಡು ಕೇಳಾಕತ್ತೈತೆ. ನಂಗದವನಿ ಹಾಡು ಕುಣ್ಯಾಕ ಕುಂತ್ಲಕ್ಕೆ. ನಂಗದವನಿ ಕಾಣಿಸ್ಕೊಂಡ್ರಮ್ಮ ಸುಂದ್ರಕ್ಕ. ಮಮ್ಮಿ ಇದೇನು ಹೆಚ್ಚಾಕತ್ತೆ ಈಗ? ನೋಡ ಹೆಚ್ಚಾಕತ್ ನೋಡ್ತಾನೆ. ಏನಂತಾರದಾಗ ಗಿಟ್ಟಾಗಿತ್ತ. ಇದು ಒಂದ ಬಟ್ಲು ಇಷ್ಟ ಹಾಕತ್ತಿಲ್ಲ. ಅದ್ರ ಜೋಳ ಒಂದಿಷ್ಟು ಪುಟಾಣಿ ಹಾಕಿದ್ರ ಇಡಾಕಿತ್ತ ಚಟ್ನಿ. ಅದು ಆಗೋದಿಲ್ಲ ಅಂತ ಮತ್ತೊಂದು ಕಾಯಿ ಹೊಡೆದೆ. ಅದು ಕಾಯಿ ಇದು ಇತ್ತು, ಗಿಟ್ಟಗಾಗಿದ್ದಿಲ್ಲ. ಅದಕ್ಕೆ ಇದನ್ನ ಅಷ್ಟು ಹಾಕಿ ಈಗ ಚಟ್ನಿ ಮಾಡೋಣ. ಪಲ್ಯ ಅಂತ ರೆಡಿ ಆಯ್ತು. ಈಗ ಅಷ್ಟು ಹೆಚ್ಕೋಬೇಕೇನ್ರಿ? ಇವನಷ್ಟು ಹೆಚ್ಕೊಂಡು ಇದಕ್ಕೆಲ್ಲ ಹಾಕಿ ಚಟ್ನಿ ಮಾಡ್ಕೊತೀನಿ. ಆ ಬಳಿಕ ದೋಸೆ ಮಾಡ್ತೀನಿ. ಈಗ ಏನೇನು ಹಚ್ಕೊಂತೀರಿ? ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ
ಒಳ್ಳೆ ಹಾಕಕತ್ತೀನಿ. ಅದಕ್ಕೆ ಕರಿಬೇವು, ಜೀರಿಗೆ, ಉಪ್ಪು ಹಾಕಿ ಅರ್ತೀನಿ ಚಟ್ನಿ. ಮಮ್ಮಿ ಚಟ್ನಿ ಆತ? ಚಟ್ನಿ ಆತ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತಾರೆ ಸಣ್ಣ ಆಲೂಗಡ್ಡೆ ಪಲ್ಯನೂ ಆತ. ದೋಸೆ ಮಾಡೋದಂದ ಬಾಕಿ. ಈಗ ನೋಡ್ಕೊಂತೀನಿ ಮಮ್ಮಿ, ನೆಕ್ಸ್ಟ್ ನಾ ಮಾಡ್ತೀನಿ. ಏನೋ ಮಾಡು ಅಷ್ಟ. ನನಗೆ ಹಗರ ಆದ್ರೆ ಸಾಕಷ್ಟ. ನಾ ಮೇಲೆ ಬೇಕಾ ಮಾಡ್ಕೊಂತೀನಿ ಕೆಲಸ. ಅಡುಗೆ ಮಾಡೋದೊಂದು ಎಲ್ಲ ಚೊಕ್ಕ ಪಟ ಪಟ ಕಲ್ತ್ಕೊಂಡೇನು. ಚಟ್ನಿ ಇದ್ರಾಗ ಹಾಕತ್ತಿ ಮಮ್ಮಿ? ರೆಡಿ ಮಮ್ಮಿ. ಇದೇನ ದೋಸೆ ಇಟ್ಟು ನಿನ್ನೆ ರಾತ್ರಿ ಯಾರ್ದಿಟ್ವಲ್ಲ ಅದದ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ. ಆಮೇಲೆ ಸ್ವಲ್ಪ ಒಂದು ಚಿಟಿಕಷ್ಟು ಸೋಡಾ ಪುಡಿ ಹಾಕೋಣ. ಸೋಡಾ ಪುಡಿ ಹಾಕಿದ್ರೆ ಉಪ್ತಾವಲ್ಲ ಮಮ್ಮಿ? ಅದು ಹೆಂಗೆ ಕಾಣಕ್ಕೆ ಬೆನ್ನಿ ಕಂಡಂಗೆ ಕಾಣತ್ತಿತ್ತು. ಎಷ್ಟು ಸೋಡಾ ಪುಡಿ ಹಾಕೋಣ. ಈಗ ಚಲೋ ಹೊತ್ನಾಗ ತಿರುಗ್ಸೋಣ. ಮಮ್ಮಿ ಇಟ್ಟು ಸಣ್ಣ ಸಣ್ಣ ಎದಕ್ಕೆ? ಫಸ್ಟ್ ಇದನ್ನ ಮಾಡಕ್ಕಿದೆ, ದುಬ್ಬದ ಮೇಲೆ ಬಿಡಾಕಿವ. ಬಿಸ್ಕಿಟ್ ಇಲ್ಲ ಇವತ್ತ. ದೋಸೆ ಮಾಡಿ ದೋಸೆ ತಿನ್ಬೇಕು ಇವತ್ತ. ಬಿಸ್ಕಿಟ್ ಏನ್ ತಿನ್ಬಾರ್ದು ಇವತ್ತ. ಸಂಕ್ರಾಂತಿ ಐತಿ ಇವತ್ತ. ಬಿಸಿ ಬಿಸಿ ದೋಸೆ ಮಾಡಾಕತ್ತೈತಿ. ದೋಸೆ ತಿನ್ನೋಂತಡಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಒಬ್ಬೊಬ್ರಿಗೆ ಒಂದು ಬಿಡ್ತಾರೇನು? ಅದಕ್ಕೆ ಸಣ್ಣ ಸಣ್ಣ ಮಾಡಾಕತ್ತೀನಿ. ಈ ಕಡೆ ಏನಿದೆ ಇದು ದೋಸೆ ಹಿಂಗ ಮಾಡೋದ್ರಿ ಇವತ್ತು. ಹಿಂಗೆ ಮಾಡಿ ಹಿಂತಿರುಗಿ ಎಲ್ಲ ಸೆಟ್ ಇವತ್ತು ತಗೊಂಡ್ರೆ ಏನಂದ್ರೆ. ಹಾಂ ಮಮ್ಮಿಗೆ ಟಮಾಟ್ ಪಾಳೆ. ನಾನು ಹೋಗಿ ಜಳಕ ಮಾಡಿ ಬಂದೆ. ಏನು ಹೊಡಿತೀವಿ ತಪ ತಪ ಅದನ್ನ ಇವತ್ತು ಹೋಗ್ದಿವ. ನಾಳೆ ನೀವು ಹೋಗಿ ಆರ್ಸ್ಕೊಂಡು ನೀವು ತಿನ್ರಿ. ಕಾಗಿ ಗುಬ್ಬಿ ಬಂದು ತಿಂದು ಹೊಕ್ಕವ. ಈಗ ನೀನು ಅರ್ಬಿ ತಗೋ, ನೀರು ಕಾವಲ್ಲ ಬಚ್ಚಲ್ದಾಗ ಹೋಗಿ ಜಳಕ ಮಾಡಿಬಿಡು. ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಾಷ್ಟ ಮಾಡತ್ತೆ. ಏನು ಹೋಗ್ಬೇಕಿ? ಓದ್ ಜಲ್ದಿ ಹೋಗ. ನಾ ಇದು ದೋಸೆ ಮಾಡಕತ್ತೀನಿ. ಬಂದ್ಕೊಂಡು ನಾಷ್ಟ ಮಾಡೋಂತೆ. ಸಾನಿಯಾ ಹೆಂಗ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಸ್ತ್ ಆಗ್ಯಾವ? ಟೇಸ್ಟ್ ಸೂಪರ್ ಆಗ್ಯಾವ. ಈಗ ನೋಡ್ರಿಪ್ಪ, ಇಲ್ಲಿ ಒಂದು ಟ್ರೈನ್ ಬರ್ತೈತ್ರಿ. ಈಗ ನಾನು ವ್ಲಾಗ್ ಒಳಗೆ ಟ್ರೈನ್ ಯಾಕೆ ತೋರಿಸ್ತೀನಪ್ಪ ಅಂತಂದು ಹೇಳಿದ್ರೆ, ನಮಗೊಬ್ರು ಕಮೆಂಟ್ ಮಾಡಿದ್ದೀರಿ. ಒಂದು ಸಣ್ಣ ಪಾಪು ಐತಂತ್ರಿ. ಅದು ನಮ್ಮ ವಿಡಿಯೋದೊಳಗೆ ಟ್ರೈನ್ ನೋಡೋಕೆ ಭಾಳ ಇಷ್ಟ ಅಂತಾರೆ ಹುಡುಗ. ಹಾಗಾಗಿ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಾರ್ರಿ, ಎಷ್ಟು ಟ್ರೈನ್ ಬಂದ್ರೆ ದಿನಕ್ಕೊಂದ್ಸಲ ನಿಮ್ಮ ವಿಡಿಯೋದಾಗ ತೋರಿಸ್ರಿಪ್ಪ, ನನ್ನ ಮಗ ಭಾಳ ಇಷ್ಟಪಡ್ತಾನ ಅಂತಂದು ಹೇಳಿ. ಹಾಗಾಗಿ ನಾವು ಟ್ರೈನ್ ಬರೋದನ್ನು ವಿಡಿಯೋ ತೊಗೊಂಡು ಅಪ್ಲೋಡ್ ಮಾಡ್ತೀವಿ. ಅದು ಯಾವ ಟ್ರೈನ್ ಆದ್ರೂ ಒಟ್ಟು ಟ್ರೈನ್ ಬೇಕಂತ ಅವಂಗ. ಅದು ಭಾಳ ಖುಷಿ ಪಡ್ತದಂದ್ರೆ ಅದು ಪಾಪು. ಹಾಗಾಗಿ ನಾನು ಇದು ಟ್ರೈನಿಂದ ವಿಡಿಯೋ ತೊಗೊಳಕತ್ತೀನಿ ರೀ. ಅಷ್ಟೇ ರೀ. ಹಾಯ್ ಹರ್ಷಿಯಾ, ವಿಶ್ವ ಹ್ಯಾಪಿ ಬರ್ತ್ಡೇ. ಇವತ್ತು ನೋಡ್ರಿಪ್ಪ, ನಮ್ಮ ಹರ್ಷಂದು ಇವತ್ತು ಬರ್ತಡೇ ಐತ್ರಿ. ಹಾಗಾಗಿ ಚಾಕ್ಲೇಟ್ ಕೊಡಕ್ಕೆ ಬಂದಾರ. ಯಾರ್ಯಾರು ಬಂದಿರಿ? ಹಬ್ಬ ಬಂದಾರನ? ಕರಿಬೇಕಲ್ಲ ಮ್ಯಾಲೆ ದೋಸೆ ತಿಂತಿದ್ರ. ಸನಿ ಬಡಬ್ಬ ಅದಾರಂತ ಚಾ ಕುಡಿಯಕ್ಕೆ ಕರಿ. ತಮ್ಮನ ಕರಿ ಹೋಗಿ ಬಡಬ್ಬಾಗ. ಥ್ಯಾಂಕ್ ಯು. ನಜ್ಮಾ, ಏನು ಇವತ್ತು ಉಳ್ಳಾಗಡ್ಡಿ ಚೀಲ ದೊಡ್ಡ ದೊಡ್ಡ ಬಂದ್ಬಿಟ್ಟವಲ್ಲ ಇವು ಮನೆಗೆ? ನಾಳೆ ಫಂಕ್ಷನ್ ಐತನ ನಮ್ಮ ಅಪ್ಪರ ಮನ್ಯಾಗ? ಹೌದಾ ಅಪ್ಪ? ಏನು ಫಂಕ್ಷನ್ ನಾಳೆ? ಹೌದಣ್ಣ? ಬದ್ನಿಕಾಯಿ ಚಲೋ ನೋಡ. ಈಕಿ ನಜ್ಮಾ ಎಣಗಾಯಿ ಮಾಡಾಕ ಮಸ್ತ್ ಅದ ನೋಡು. ಮಾಡೇ ಬಿಟ್ಟೇನ್ರಿ. ಮಾಡಿ ತುಟ್ಟಿಲ್ಲ ತಿನ್ನಂಗದ ನೋಡು. ಖರೇನ ಮಸ್ತ್ ಬೀಜ ಇರೋದಲ್ಲ ಅದ್ರೊಳಗೆ. ಇರೋ ಮೇಲೆ ಈ FMC ಗೋವಿ ಬಂದ್ರೇನು ಈಗ? ನೋಡ್ರಿ ಫ್ರೆಂಡ್ಸ, ಎಲ್ಲ ಕಾರ್ಯಕ್ರಮ ಮುಗಿತ್ರಿಪ್ಪ ಅಂದ್ರೆ ಬೆಳಗ್ಲಿಂದ ಬರೀ ದೋಸೆ ಮಾಡೋದು, ಎಲ್ಲರೂ ಊಟ ಕೊಡೋದು ಬರೀ ಅದಾಗ ಹೋತ್ರಿ.
ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್ನು ಬಂತ್ರಿ. ಇನ್ನು ಮನೆಗೆ ಏನಾದರೂ ಸ್ವೀಟ್ ಮಾಡ್ಬೇಕಂತ ಮಾಡಿದ್ದೀರಿ ನಾನು. ಈಗ ಟೈಮ್ ಆಗಿಬಿಡತ್ರಿ, ಹಾಗಾಗಿ ಸಂಜೆ ಮುಂದೆ ಮಾಡ್ತೀನಿ ರೀ. ಯಾಕಂದ್ರೆ ದೋಸೆ ಹಿಟ್ಟು ಅದೆಲ್ಲ ಐತ್ರಿ. ಬಾಂಡೆ ಭಾಳ ಆಗ್ಬಿಡ್ತಾವ್ರಿಪ್ಪ. ಏನಾರು ಮನೆ ನಾಷ್ಟ ಮಾಡಿದ್ವಿ ಅಂದ್ರೆ ಬಾಂಡೆ ಅವನ್ನೆಲ್ಲ ತಿಕ್ಕಿಟ್ಟು ಸಂಜೆ ಮುಂದೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ತೀನಿ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ರೀ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಅದೆಲ್ಲ ಮಾಡ್ತಾರೆ. ನಾ ಶೇಂಗಾ ಹೋಳಿಗೆ ಮಾಡ್ಬೇಕಂತ ಮಾಡೀನಿ ರೀ. ಮಾಡ್ತೀನಿ ರೀ ಶೇಂಗಾ ಹೋಳಿಗೆ ಸಂಜೆಲಿಂತ್ರ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.